ಈಶ್ವರ ಸ್ವಾಮಿ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. ಯಾವುದೇ ನಿರ್ದಿಷ್ಟವಾದ ಗುರಿ ಇಟ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಬಂದಿಲ್ಲ. ಸುಮ್ಮನೆ ಹೋಗ್ತಾ ಇದೆ. ಬಹಳಷ್ಟು ವರ್ಷ ಆಗಿತ್ತು ಬಂದು. ನನ್ನ ಅದೃಷ್ಟ ಏನೋ ಇಲ್ಲಿರೋ ನನ್ನ ಸ್ನೇಹಿತರು ಪುಣ್ಯಕ್ಷೇತ್ರಗಳ ಕರ್ಕೊಂಡ್ ಬರ್ತಾ ಇದಾರೆ. ಇಲ್ಲಿ ಆಶೀರ್ವಾದ ನನಗೆ ಸಿಗ್ತಾ ಇದೆ. ನೀವೆಲ್ಲರೂ ಇದಕ್ಕೆ ಮುಂಚೆನೆ ನನ್ನ ಸಿನಿಮಾ ನೋಡಿ ನನಗೆ ಆಶೀರ್ವಾದ ಬೆಳೆಸಿದ್ರೆ. ಬಟ್ ನಾನ್ ಕೇಳ್ಕೊಳ್ಳೋದು ಇಷ್ಟೇನೆ. ಈಗ ಸ್ವಾಮೀಜಿಗಳು ನಿಮಗೆ ಕರೆ ಕೊಟ್ಟಿದ್ದಾರೆ. ಈಗ ಬಿಜಾಪುರದಲ್ಲಿ ಗಿಡ ನೆಡುವಂತ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆ ಗಿಡ ನೆಡುವಂತ ಒಂದು ಅಭಿಯಾನ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ. ಮತ್ತು ಇನ್ನೊಂದಷ್ಟು ಒಳ್ಳೆ ಕೆಲಸಗಳು ನಿಮ್ಮ ಶಕ್ತಿಯಿಂದ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಏನೋ ಎಂತ ಅಂತ ಈಗಲೇ ಮಾಡೋ ಮುಂಚೆ ಮಾತಾಡೋದಕ್ಕಿಂತ ಮಾಡೋ ಟೈಮಲ್ಲಿ ನಾನು ಬಂದು ಮಾತಾಡ್ತೀನಿ. ನಿಮ್ಮೆಲ್ಲರೂ ಕೇಳ್ತಾ ಇರ್ತೇನೆ. ನೀವು ತೋರಿಸೋ ಅಭಿಮಾನ ಸಿನಿಮಾದಲ್ಲಿ ತೋರಿಸ್ತೀರಾ ಅಥವಾ ನಾವು ಬಂದಾಗ ಈಗ ಚಪ್ಪಾಳೆ ಶಿಲ್ಲೆಯಲ್ಲಿ ತೋರಿಸ್ತೀರಾ? ಅದಕ್ಕಿಂತ ಹೆಚ್ಚಾಗಿ ಯುವಕರು ಜಾಸ್ತಿ ಇದೀರಾ. ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇನೆ. ಕಟ್ಟ ಕಡೆಯಲ್ಲಿ ನಿಂತಿದ್ದೀವಿ. ಪ್ರಕೃತಿ ಗೌರವ ಕೊಡಬೇಕು, ನಮ್ಮ ತನಕ ಗೌರವ ಕೊಡಬೇಕು, ರೈತರ ಕಷ್ಟ ತೀರಬೇಕಂದ್ರೆ ನೀರು ನೆಲೆಸ್ಬೇಕು, ನಿಮ್ಮ ಕೆರೆಗಳನ್ನೆಲ್ಲ ಅಭಿವೃದ್ಧಿ ಮಾಡ್ಕೋಬೇಕು. ಆ ಕೆಲಸ ಯಾರೋ ಬಂದು ಮಾಡ್ತಾರೆ ಅಂತ ಕಾಯೋದ್ ಬೇಕಾಗಿಲ್ಲ. ಹಿಂದಿನ ಕಾಲದಲ್ಲಿ ಬಹಳ ಸಿಂಪಲ್. ನಾನು ರಿಸರ್ಚ್ ಮಾಡ್ತಾ ಇರೋ ಹೊರತಾಗಿ ಸತ್ಯ ಒಂದೇನೆ. ಹಿಂದಿನ ಕಾಲದಲ್ಲಿ ಬಹಳ ಸಿಂಪಲ್ ಆಗಿ ಮನೆಗೊಬ್ರು ಆರು ಅಂತ ಬಂದು, ಅಂದ್ರೆ ಮನೆಗೊಬ್ಬ ವ್ಯಕ್ತಿ ಅಂತ ಬಂದು ಊರಿನ ಕೆರೆಗಳಾಗ್ಬೋದು ಅಥವಾ ಊರಿನ ಚೆನ್ನಾಗಿಟ್ಕೊಳ್ಳೋ ಕೆಲಸಗಳನ್ನ ಹಾಗಾಗಿ ಮಾಡ್ತಾ ಬಂದಿದ್ದಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಮಿಸ್ ಆಗಿದೆ. ಅದನ್ನ ಮಾಡಕ್ ಶುರು ಮಾಡಿ ಸಾಕು. ಎಲ್ಲ ಅಭಿವೃದ್ಧಿ ಆಗುತ್ತೆ. ಭಗವಂತ ನಿಮಗೆ ಶಕ್ತಿ ಕೊಡ್ಲಿ. ಸ್ವಾಮೀಜಿಗಳ ಆಶೀರ್ವಾದ ನೀಡಲಿ. ವಿಷಯ ಮಾರ್ಗದ ಮುಖಾಂತರ ಮಾಡೋ ಕೆಲಸಕ್ಕೆ ಸ್ವಾಮಿಗಳ ಆಶೀರ್ವಾದ ಕ್ಷೇತ್ರದ ಸಿಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.